ಹಾಯ್, ನಮಸ್ಕಾರ. ನಾನು ನಂದಯ್ಯ ಟೆಕ್ನಿಕ್ ಅಕಾಡೆಮಿಯಿಂದ. ಇವತ್ತಿನ ದಿನ ನಾನು NTA UGC ನೆಟ್ ಡಿಸೆಂಬರ್ 2025 31st ಡಿಸೆಂಬರ್ 7th ಜಾನ್ 2026ವರೆಗೂ ಈ ಎಕ್ಸಾಮ್ ನಡೆದಿದೆ. ಇವತ್ತಿನ ಕ್ವಶನ್ ಪೇಪರ್ ರಿಲೇಟೆಡು 3/1/2026 ಸೆಕೆಂಡ್ ಶಿಫ್ಟು 3 PM to 6 PM ಇರುವಂಥ ಜನರಲ್ ಪೇಪರು. ಇದಕ್ಕೆ ರಿಲೇಟೆಡ್ ನಾನು ಇವತ್ತು ಆನ್ಸರ್ನ ಮಾಡ್ತಾ ಹೋಗ್ತೀನಿ. ಈ ಸೀರೀಸಲ್ಲಿ ನಾನು ಕೇವಲ ಆನ್ಸರ್ಸ್ನ ಹೇಳ್ತಾ ಹೋಗ್ತೀನಿ. ಮಿಕ್ಕಿದ್ದನ್ನು ಡಿಟೇಲ್ಸ್ ಆಗಿ ನಾನು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗಲಿ ಅಥವಾ ಇತರೆ ಕ್ವಶನ್ಸು ನಾನು ಬಿಡಿಸ್ತಾ ಹೋಗ್ತೀನಿ. ಇವತ್ತು ಮಾತ್ರ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಓಕೆ, ಈಗ ಜನರಲ್ ಪೇಪರ್ದು ಫಸ್ಟು ಈ ಸೀರೀಸಲ್ಲಿ ಬಂದಿರುವಂಥದ್ದು ಕಾಂಪ್ರಿಹೆನ್ಷನ್. ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ, ಅದಕ್ಕೆ ರಿಲೇಟೆಡ್ ಆಗಿ 5 ಕ್ವಶನ್ಸ್ ಕೇಳಿದ್ದಾರೆ. ಸ್ಟಡಿ ಕೇರ್ಫುಲಿ ದ ಟೇಬಲ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಆಸ್ಕ್ಡ್ ಹರ್ ಅಂಡರ್ ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ದ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಬಿಲಾಂಗಿಂಗ್ ಟು low income group in each of the 5 colleges A, B, C, D and E, along with the proportion of males and females with and without low income. ಇದಕ್ಕೆ ಸಂಬಂಧಪಟ್ಟಂಗೆ ಮೊದಲನೇ ಕ್ವಶನ್ಸು, ಇಫ್ ದ ನಂಬರ್ ಆಫ್ ಮೇಲ್ಸ್ ವಿತೌಟ್ ಲೋ ಇನ್ಕಮ್ ಇನ್ ಕಾಲೇಜ್ E ಈಸ್ 2295, then the total number of students ಇನ್ ಕಾಲೇಜ್ E ಈಸ್. ಈ ಮೊದಲನೆಯ ಕ್ವಶನ್ಸ್ಗೆ ಸರಿಯಾದ ಉತ್ತರ ಆಪ್ಷನ್ 3 4500. ಅದೇ ರೀತಿಯಾಗಿ ಈಗ ನಾವು ಎರಡನೇ ಕ್ವಶನ್ಸ್ ನೋಡೋಣ. ಎರಡನೇ ಕ್ವಶನ್ಸು, ವಿಚ್ ಕಾಲೇಜ್ ಹ್ಯಾಸ್ ದ ಲೀಸ್ಟ್ ನಂಬರ್ ಆಫ್ ಮೇಲ್ ಸ್ಟೂಡೆಂಟ್ಸ್ ವಿತ್ ಲೋ ಇನ್ಕಮ್ ಇಫ್ ವಿ ಅಜ್ಯೂಮ್ ದಟ್ ಎವ್ರಿ ಕಾಲೇಜ್ ಹ್ಯಾಸ್ ಈಕ್ವಲ್ ನಂಬರ್ ಆಫ್ ಟೋಟಲ್ ಸ್ಟೂಡೆಂಟ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 C. ಅದೇ ರೀತಿಯಾಗಿ ಈಗ ಥರ್ಡ್ ಕ್ವಶನ್, ವಿಚ್ ಕಾಲೇಜ್ ಹ್ಯಾಸ್ ದ ಲೀಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿತೌಟ್ ಲೋ ಇನ್ಕಮ್ ಇಫ್ ವಿ ಅಜ್ಯೂಮ್ ದಟ್ ಎವ್ರಿ ಕಾಲೇಜ್ ಹ್ಯಾಸ್ ಸೇಮ್ ನಂಬರ್ ಆಫ್ ಟೋಟಲ್ ಸ್ಟೂಡೆಂಟ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 A. ಈಗ ಕ್ವಶನ್ ನಂಬರ್ 4, ವಿಚ್ ಕಾಲೇಜ್ ಹ್ಯಾಸ್ ದ ಲೀಸ್ಟ್ ನಂಬರ್ ಆಫ್ ಫೀಮೇಲ್ ಸ್ಟೂಡೆಂಟ್ಸ್ ವಿತ್ ಲೋ ಇನ್ಕಮ್ ಇಫ್ ವಿ ಅಜ್ಯೂಮ್ ದಟ್ ಎವ್ರಿ ಕಾಲೇಜ್ ಹ್ಯಾಸ್ ಸೇಮ್ ನಂಬರ್ ಆಫ್ ಟೋಟಲ್ ಸ್ಟೂಡೆಂಟ್ಸ್. ಈ ಕ್ವಶನ್ಸ್ಗೆ ಸರಿಯಾದ ಉತ್ತರ ಆಪ್ಷನ್ 3 D. ಅದೇ ರೀತಿಯಾಗಿ ಕ್ವಶನ್ ನಂಬರ್ 5, ವಾಟ್ ಈಸ್ ದ ನಂಬರ್ ಆಫ್ ಮೇಲ್ಸ್ ವಿತೌಟ್ ಲೋ ಇನ್ಕಮ್ ಇನ್ ಕಾಲೇಜ್ C ಇಫ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕಾಲೇಜ್ ಈಸ್ 5000. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 1520. ಕ್ವಶನ್ ನಂಬರ್ 6, ಐಡೆಂಟಿಫೈ ದ ಕರೆಕ್ಟ್ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ಸ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 B ಓನ್ಲಿ. ಕ್ವಶನ್ ನಂಬರ್ 7, ಮ್ಯಾಚ್ ದ ಲಿಸ್ಟ್. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ನಂಬರ್ 1 A2 B4 C1 D3. Question number 8, which of the following is related to computer software? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸ್ಪ್ರೆಡ್ಶೀಟ್. Question number 9, which of the following is not a requirement for a
ಪ್ರಾಪರ್ ಸ್ಯಾನಿಟರಿ ಲ್ಯಾಂಡ್ಫಿಲ್ ಸೈಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಇಟ್ ಶುಡ್ ಬಿ ಲೊಕೇಟೆಡ್ ಬಿಲೋ ದ ವಾಟರ್ ಟೇಬಲ್. Question number 10. Which of the following are commonly responsible for acid rain? Option number 2, NO2 and SO2. Question number 11. Given below are two statements. One is labeled as assertion A and the other is labeled to reason R. Intelligence is to same extent and inherited characteristics. Reason: environment also has a significant influence on intelligence. In the light of the above statements, choose the most appropriate answer from the options given below. Option 2. Both A and R correct, but R is not the correct explanation of A. Question number 12. Quantitative research can be represented as a research strategy that answer question number option number 1 sorry option 1. Question number 13. Arrange the following education institutions in the increasing order of the eligibility for the program offered there. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 BCDA. Question number 14. Given below are two statements. One is labeled as assertion A and the other is labeled as reason R. Earth's atmosphere keeps the plant warm mainly by reflecting the incoming solar radiation. Reason: greenhouse gases absorb long wave radiation emitted from the Earth's surface. In the light of the above statement, close the most appropriate answer from the options given below. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. A is not correct but R is correct. Question number 15. Arrange the following in ascending order of size. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 DBAC. Question number 16. Which of the following are system software? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 A, C, D and E only. Question number 17. The sky lotus is fragrant because it has like a natural lotus commits the Chelsea. Correct answer option number 1 Asidha. Question number 18. Arrange the following in chronological order. Option number 3 is correct answer C, D, B, E, A. Question number 19. Arrange the following in terms of increasing order of the minimum number of variables
required for their competition. His correct answer is option number 1, A, B, C, D. Question number 20. People who exercise influence over decisions made by others now as. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಒಪಿನಿಯನ್ ಲೀಡರ್ಸ್. Question number 21. Complete the series. Correct answer option number 2, Q60P. Question number 22. Arrange the following fractions in ascending order. Correct answer option number 2, E, A, D, B, C. Question number 23. As per the National Education Policy 2020, what percent of learners from school and higher education were expected to have exposure to vocational education by 2025? Option number 4 is correct answer, 50%. Question number 24. Correct answer option number 2, A2, B3, C4, D1. Question number 25. In qualitative research, the question number 25. Option number 1 is a correct answer, credibility. Question number 26. Option number 4 is a correct answer, A3, D2, C4, D1. Question number 27. Option number 3 is a correct answer, A2, B4, C1, D3. Question number 28. A person who uses question number 28. Option number 1, hackers, is a correct answer. Question number 29. Which of the following is not true? Option number 2, A and B only. Question number 30. Identify the variables that question number 30. Option 4 is the correct answer, P and D only. Question number 31. Option 3, 150 is correct answer. Question number 32. Option 4, National Institute for Open Schooling is the correct answer. Question 33. Which of the following is not a correct statement? Option 3, language doesn't play any role in self-regulation. Question number 34. Option number 4, A, C, D, P, E is the correct answer. Question number 35. Option number 2, A2, B1, C4, D3. Question number 36. Option 1, both A and R are correct, and R is the correct explanation of A. Question 37. Option number 3, A3, B4, C1, D2.
Question 38. Option number 3, A is correct but R is not correct. Question number 30. Option number 1, A3, B2, C4, D1. Question number 40. Option number 1, both A and R are correct and R is the correct explanation of A. Question number 41. Option number 4 is the correct answer. Question number 42. Option 1, global village. Question number 43. Option 3, ADCP. Question number 44. Option 1, A and B only. Question number 45. Option 2, A4, B3, C1, D2. Comprehension. Read the passage given below and answer the questions. ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಇದು ರಿಲೇಟೆಡ್ ಟು 5 ಕ್ವಶನ್ಸ್ ಇದೆ. ಅದರಲ್ಲಿ 46th, choose the word that can replace the word. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. Question number 47. Option 1, unpleasant. Question 48. Option 2 is the correct answer. Question 49. Option number 1 is the correct answer. Question number 50. Option 4 is a correct answer. ಇದು ಜನರಲ್ ಪೇಪರ್ ರಿಲೇಟೆಡ್ 50 ಕ್ವಶನ್ಸ್ಗಳು ಇದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ. ಏನಾದರೂ ಇದರಲ್ಲಿ ಚೇಂಜಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಸ್ಲೈಡು, ನೆಕ್ಸ್ಟ್ ವಿಡಿಯೋಸು ನಾನು ಇಂಪ್ರೂವೈಸೇಷನನ್ನು ಮಾಡ್ಕೋತಾ ಹೋಗ್ತಾಯಿದ್ದೀನಿ. ಇದು ನಾನು ಫಸ್ಟ್ ಕ್ವಶನ್ ಪೇಪರ್ ಎನಲೈಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಏನಾದರೂ ಇದ್ದರೆ ದಯಮಾಡಿ ತಿಳಿಸಿ. ಒನ್ಸ್ ಅಗೇನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.